ನೋಡಿ ತುಂಬ ಚೆನ್ನಾಗಿದೆ ಗೋಪುರ ಎಲ್ಲನೂ. ಓಕೆ, ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಮುತ್ತ ನೀವು ಬಂದರೆ ಕಂಪಲ್ಸರಿ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿಕೊಡಿ. ಓಕೆ, ತುಂಬ ಜನ ಇದೆ, ಕ್ರೌಡ್ ಇದೆ. ಓಕೆ, ನಾವು ಬಂದಿರೋ ನೈಟಲ್ಲಿ ಹಂಗಾಗ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ, ಹೆಚ್ಚು ಕಡಿಮೆ ಚೆನ್ನಾಗಿದ್ದೀವಿ. ಎಲ್ಲ ಆರಾಮಾಗಿ ದರ್ಶನ ಜಸ್ಟ್ 10 ಮಿನಿಟ್ಸಲ್ಲಿ ನಮಗೆ ದರ್ಶನ ಎಲ್ಲ ಮುಗಿದೈತೆ. ಟಿಕೆಟ್ ಮಿಸ್ಕೊಂಡಾಗಿದ್ದರಿಂದ ನೋಡಿ ಫ್ರೆಂಡ್ಸ್, ಗೋಪುರ ಎಷ್ಟು ಚೆನ್ನಾಗಿದೆ. ಅದರ ಪಕ್ಕದಲ್ಲಿ ವೆಂಕಟರಾಮ ಸ್ವಾಮಿಗೆ ಸಂಬಂಧಪಟ್ಟಿರೋಂಥ ಶಂಕುಗಳು. ಓಕೆ, ಪಕ್ಕದಲ್ಲಿ ವಿನಾಯಕ, ಅದರ ಪಕ್ಕದಲ್ಲಿ ನಮ್ಮ ರೂಪಿ, ಅದರ ಪಕ್ಕದಲ್ಲಿ ನಮ್ಮ ಓನರು. ಓಕೆ, ತುಂಬ ಸುಂದರವಾಗಿ ಎಲ್ಲ ಕಡೆ ರೆಡಿ ಮಾಡಿ ಮಡಗಿದ್ದಾರೆ. ಎಲ್ಲ ಹೋಗಿ ಸರ್ ಎಷ್ಟು ನೋಡಿ, ಎಷ್ಟು ತುಂಬ ಕ್ರೌಡ್ ಇದೆ. ಆದ್ರೂ ನೀಟಾಗಿ ಆದಷ್ಟು ನಾವು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀವಿ. ಓಕೆ, ಹೊರಗಡೆಗೆ ಹೋಗೋಕ್ಕೂ ದಾರಿ. ಫ್ರೆಂಡ್ಸ್, ಆ್ಯಕ್ಚುಲಿ 300 ರೂಪಾಯಿ ಟಿಕೆಟ್ನಲ್ಲಿ ದರ್ಶನ ಮಾಡ್ಕೊಂಡ್ವಿ. ಆದರೆ ನಮಗೆ ಒಂದು ಜಸ್ಟು 1 ಸೆಕೆಂಡ್ 2 ಸೆಕೆಂಡಲ್ಲೇ ಆಚೆ ಕಳಿಸ್ಬಿಟ್ರು. ಮತ್ತು ನಾವು ರೀ ಎಂಟ್ರಿ ಅಂದರೆ ಮತ್ತೆ ಇನ್ನೊಂದು ಸಲ ದರ್ಶನಕ್ಕೆ ಪ್ರಯತ್ನ ಅನ್ನೋದು ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಮತ್ತೆ 300 ರೂಪಾಯಿ ಕೊಟ್ಟು ಯಾಕೆ ಲಾಸ್ ಮಾಡ್ಕೋಬೇಕಂತ ಫ್ರೀ ದರ್ಶನಕ್ಕೋಸ್ಕರ ಮತ್ತೆ 3 ಜನನೂ ಹೋಗ್ತಾಯಿದ್ವಿ. ಮತ್ತೆ ಒಂದು ಸಲ ಸಮಾಧಾನವಾಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಸಣ್ಣ ಪುಟ್ಟ ಗಲ್ಲಿ ಇದೆ ಒಳಗಡೆ ಎಲ್ಲ ನೋಡಿ. ಮುಂದಗಡೆ ಎಲ್ಲ ಇಟ್ಕಲ್ಲ ಇಲ್ಲೇ ಇಲ್ಲಣ್ಣ ಇರ್ಬೋದು ಫ್ರೀ ದರ್ಶನಕ್ಕೆ. ಓಕೆ, ಬನ್ನಿ ಬೇಗ ಹೋಗೋಣ. ಆ್ಯಕ್ಚುಲಿ ನಾನು ದೇವಸ್ಥಾನ ಒಳಗಡೆಗೆ ಹೋಗಿ ಬಂದ ಮೇಲೆ ಇನ್ನೊಂದು ಮಾಹಿತಿ ಗೊತ್ತಾಯಿತು. ಅಮಾವಾಸ್ಯೆ ಆದಮೇಲೆ ಇನ್ನೊಂದು ದಿವಸಕ್ಕೆ ಕ್ಲೋಸ್ ಅನ್ನೋದು ಆಗುತ್ತಂತೆ. ಮತ್ತು ಜಲ್ದಿ ಓಡ್ತಾ ಇದ್ದೀವಿ. ಈ ಸಣ್ಣ ಪುಟ್ಟ ಅಂಗಡಿಗೆಲ್ಲ ಪಾಪ ಓಪನ್ನಲ್ಲೇ ಮಡಗಿದ್ದಾರೆ. ನೈಟಲ್ಲಿ ಯಾರನ್ನ ಪರ್ಚೇಸಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ರನ್ನಿಂಗ್ ರಸ್ಸು. ಓನರ್ ಅಂತೂ 100ಕ್ಕೆ 100 ಓಡ್ತಾ ಇದ್ದಾರೆ. ನೋಡಿ ವೀಡಿಯೋ ಆಫ್ ಮಾಡ್ತಾರೆ. ಇನ್ನೂ ಬಿದ್ದು ಹೋಗ್ತಾ ಇದ್ದಾರೆ ನೋಡಿ. ಅಂದರೆ ಡೇ ಟೈಮಲ್ಲಿ ಬಂದರೆ ಈ ಜಾಗದಲ್ಲೆಲ್ಲ ಕಾಲು ಮಡಗೋಕ್ಕಾಗಲ್ಲ ಅನಿಸುತ್ತೆ. ಪರವಾಗಿಲ್ಲ, ಫ್ರೀಯಾಗಿತ್ತು. ಓಕೆ, ನಡೀರಿ ಇನ್ನೂ ಸ್ವಲ್ಪ ಮುಂದೆಗಡೆ ಹೋಗಿ ನೋಡೋಣ ಫ್ರೀ ದರ್ಶನದೇ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲೆಲ್ಲ ಧರ್ಮ ದರ್ಶನ ಇದೆ. ಈ ಕಡೆ ಸುತ್ತಮುತ್ತ ಎಲ್ಲ. ಈ ಕಾರ್ ಹೆಂಗೆ ಒಳಗಡೆ ಬಂತಿದ್ದು? ಓಕೆ, ನೋಡಿ 1000 ರೂಪಾಯಿ ಕೌಂಟ್ರ್ಗಳದ್ದು ಎಷ್ಟು ಕಡೆ ಓಪನ್ ಮಾಡಿದ್ದಾರೆ ಅಂದರೆ ಲೆಕ್ಕ ಇಲ್ಲನೇ ಕಡೆ ಓಪನ್ ಮಾಡಿದ್ದಾರೆ. ಓಕೆ, 1 ಗಂಟೆಯಲ್ಲಿ ದರ್ಶನ ಮಾಡ್ತಾರಂತೆ 1000 ರೂಪಾಯಿ ಟಿಕೆಟ್ ತಗೊಂಡ್ರೆ. ಎಷ್ಟವರೆಗೂ ನಿಜನೇ ಎಷ್ಟವರೆಗೂ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಓಕೆ, ನೋಡಿ 1000 ರೂಪಾಯಿಗೋಸ್ಕರ ದೊಡ್ಡ ಕೌಂಟ್ರೆ ಓಪನ್ ಮಾಡಿದ್ದಾರೆ. ಹಾಂ, ಇಲ್ಲ ಬಾರ ಕರೆಕ್ಟಾಗಿದೆ. ಇಲ್ಲ ನೋಡಿ ಇನ್ನೇ ಕಾರ್ ಪಾರ್ಕಿಂಗ್ ಮಾಡೋ ಜಾಗ ತುಂಬ ದೂರ ಇದೆ. ಕ್ಯೂ ಎಲ್ಲ ಫುಲ್ಲು ಖಾಲಿ ಮಡಗಿದ್ದಾರೆ. ಓಕೆ, ನಮ್ಮ ಅರ್ಧ ಕ್ಯೂ ಎಲ್ಲ ಬಿಟ್ಟರು. ಈ ಕ್ಯೂ ಎಲ್ಲ ಓಡಾಡಬೇಕಂದ್ರೆ 1 ದಿನ ಆಗಿಬಿಡ್ತದೆ. ಓಕೆ, ಅಂತ ಪರವಾಗಿಲ್ಲ, ಕ್ಯೂ ಮಧ್ಯದಲ್ಲೇ ಹೋಗ್ತಾ ಇದ್ದೀವಿ. ಧರ್ಮ ದರ್ಶನ 3:30 ಗಂಟೆ. ಓಕೆ, ಓಕೆ ಬೇಗ ಮುಗಿಸ್ತಾರಂತೆ, ಅದು ಕ್ಲೋಸ್ ಮಾಡ್ತಾರಂತೆ. ಹೋಗ್ತಾ ಇದೀವಿ. ಮತ್ತೆ 3:30
ಥಿಯೇಟರ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಬೇಗ ಓಡ್ತಾ ಇದ್ದಾರೆ. ಓಕೆ, ಆದಷ್ಟು ಬೇಗ ನಾವು ಓಡ್ತಾ ಇದ್ವಿ. ಕ್ಯೂಗಳೆಲ್ಲ ಫುಲ್ಲು ಖಾಲಿ ಇದೆ ನೈಟ್. ನೋಡಿ ಎಷ್ಟು ಕ್ಯೂಗೆಲ್ಲ ಮಾಡಿ ರೆಡಿ ಮಾಡಿ ಮಡಗಿದ್ದಾರೆ ಅಂತ. ತುಂಬ ಊತ ಇದೆ. ಓಕೆ, ಜನ ಇಲ್ಲ ಅಂತ ಸೆಂಟ್ರಲ್ಲಿ ಬಿಟ್ಬಿಟ್ಟಿದ್ದಾರೆ. ದೇವಸ್ಥಾನ ಮುಂಭಾಗದ್ದು ಬಂದುಬಿಟ್ಟು ನಾವು ಧರ್ಮದರ್ಶನ ಮುಖಾಂತರ ಒಳಗಡೆ ಕನ್ನೋದು ಹೋಗ್ತಾ ಇದ್ವಿ. ಸೈಡಲ್ಲಿ ಸ್ವಲ್ಪ ದಾರಿ ಅನ್ನೋದು ನಮಗೆ ಬಿಟ್ಕೊಟ್ಟಿದ್ದಾರೆ, ಅದರ ಮುಖಾಂತರ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ದೇವಸ್ಥಾನ ಇರೋದು. ಈಗ ದೇವಸ್ಥಾನಕ್ಕೆ ಮತ್ತೊಂದು ಬಾರಿ ಎಂಟ್ರಿ ಅನ್ನೋದು ಕೊಟ್ಟಿದ್ದೀವಿ. ಓಕೆ, ಲೈಟಿಂಗ್ ಮಾತ್ರ ಸೂಪರಾಗಿದೆ. ಓಕೆ ಓಕೆ 300 ರೂಪಾಯಿ ಟಿಕೆಟ್ಗನ್ನ ಇದೆ ಉತ್ತಮ. ಆ್ಯಕ್ಚುಲಿ ಔಟ್ಸೈಡ್ ಬಂದಮೇಲೆ ಇಲ್ಲಿ 1000 ರೂಪಾಯಿ ಟಿಕೆಟಿಗೆ ಇಲ್ಲೊಂದು ಲಾಡು ಅನ್ನೋದು ಕೊಡ್ತಾರೆ. ಹಾಗೆ 300 ರೂಪಾಯಿ ಟಿಕೆಟಿಗೆ ಇಲ್ಲಿ ಲಾಡು ಅನ್ನೋದು ಕೊಡ್ತಾರೆ. ಓಕೆ, ನೀವು ಇಲ್ಲಿ ಇಸ್ಕೊಂಡ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಬಂದಿದ್ದನ್ನು ಇಲ್ಲಿ ಪ್ರಸಾದ ಅನ್ನೋದು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಚೀಟಿ ಅನ್ನೋದು ವಿತರಣೆ ಅನ್ನೋದು ಮಾಡ್ತಾ ಇದ್ದಾರೆ. ಇವಾಗ ನಾವು ಹೋಗ್ಬಿಟ್ಟು ಇಲ್ಲಿ ಪ್ರಸಾದ ಅನ್ನೋದು ಈಸ್ಕೊಬಿಡ್ತೀವಿ. ಲೈನ್ ಇಲ್ಲೊಂದು ಲೈನ್ ಇದೆ, ಬರ ಅಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಲಾಸ್ಟ್ ಲಾಸ್ಟ್ ಕಾಲಿದೆ, ಬರ ಲಾಸ್ಟ್ ಕಾಲಿದೆ, ಬರ ಇಲ್ಲ. ಹಾಂ, ಓಕೆ ಓಕೆ. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ, ಬೇಗ ಬಾ ಬೇಗ ಬಾ ಬೇಗ ಬಾ. ಪ್ರಸಾದ ಕೊಡ್ತಾ ಇದ್ದಾರೆ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ ಅಂತ ಇಂತ 2ನೇ ದರ್ಶನಕ್ಕೂ ಪ್ರಸಾದ ತಗೊಂಡಕ್ಕೂ ಬಂದಿದ್ದೀವಿ. ಓಕೆ, ಬನ್ನಿ. ಅಲ್ಲೇ ಕೊಡ್ತಾರೆ, ಹೋಗೋಣ. ಟೋಕನ್ ಅನ್ನೋದು ಅಲ್ಲಿ ಈಸ್ಕೊ ಬಂದಮೇಲೆ ಇಲ್ಲಿ ಪ್ರಸಾದ ಅನ್ನೋದು ಕೊಡ್ತಾ ಇದ್ದಾರೆ. ಓಕೆ, ಬನ್ನಿ ಎಲ್ಲ ಪ್ರಸಾದ ಈಸ್ಕೊಳಕ್ಕೂ. ಅಂತೂ ಇಂತೂ 2 ಸಲ ದರ್ಶನ ಆಗೋಯ್ತು. ಇವಾಗ ನಾವು ಎಲ್ಲ ನೋಡಿಕೊಂಡು ಇವಾಗ ರಿಟರ್ನ್ ಅನ್ನೋದು ಆಗ್ತಾಯಿದ್ವಿ. ಇವಾಗ ಟೈಮ್ ಸುಮಾರಿಗೆ 3:30 ಆಗಿದೆ. ಆ್ಯಕ್ಚುಲಿ 3 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ನಾವು ಅಲ್ಲಿಂದ ಬರೋಷ್ಟು ಕೂಡ 3:30 ಆಗಿದೆ. ಇವಾಗ ನಾವು ಮತ್ತೆ ರಿಟರ್ನು ಊರಿಗೆ ಅನ್ನೋದು ಹೋಗ್ತಾಯಿದ್ವಿ. ಇಲ್ಲೇ ನಿಯರ್ ಬೈ ನಮ್ಮ ಅತ್ತೆಯವ್ರ ಊರು ಅನ್ನೋದಿದೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ನೈಟ್ ಆಲ್ಟ್ ಇದ್ಬಿಟ್ಟು ಸಪೋಸ್ ನಾಳೆ ಏನಾದ್ರೂ ಎಲ್ಲಿಗಾದ್ರೂ ಹೋಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಅನ್ನೋದು ಹೋಗೋಣ. ಓಕೆ, ಮತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಸುಂದರವಾಗಿ ರೆಡಿ ಮಾಡಿ ಮಡಗಿದ್ದಾರೆ. ಓಕೆ, ನಮ್ಮ ಕಾರು ಇಲ್ಲೇ ಇದೆ, ರೆಡಿ ಆಗ್ತೈತೆ. ರುಬ್ಬಿ ಕಾರು ಅಕ್ಕಪಕ್ಕದಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ. ಇರಿ, ಬಂದಮೇಲೆ ಹತ್ಕೊಂಡು ಹೋಗೋಣ. ಲೈಟಿಂಗ್ಸ್ ಎಲ್ಲ ಸೂಪರಾಗಿ ರೆಡಿ ಮಾಡಿದ್ದಾರೆ.